ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಕನ್ನಡ ವ್ಲಾಗ್ಸ್. ಆಫ್ಟರ್ ಅ ಲಾಂಗ್ ಟೈಮ್ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ಕುಡಿಯುವಂಥ ಒಂದು ಹೆಲ್ತಿ ಡ್ರಿಂಕ್ನ ತೋರಿಸ್ತಾ ಇದ್ದೀನಿ. ಸೊ ಇದು ನಾನು ಡೈಲಿ ತೊಗೊಳ್ಳುವಂಥ ಒಂದು ಹೆಲ್ತಿ ಡ್ರಿಂಕ್. ಸ್ವಲ್ಪ ಶುಂಠಿ, ಹಾಗೆ ಒಂದೆರಡು ನೆಲ್ಲಿಕಾಯಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಕ್ಯಾರೆಟು, ಹಾಗೆ 1 ಬೀಟ್ರೂಟ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಗ್ರೈಂಡ್ ಮಾಡಿ ಜ್ಯೂಸ್ ರೀತಿ ಮಾಡಿಕೊಂಡು ಕುಡಿತೀನಿ. ಇದನ್ನು ತೊಗೊಳ್ಳೋವಂಥ ಮೇನ್ ರೀಸನ್ ಬಂದ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ ನನಗೆ. ಯಾವುದೇ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದ್ರು ನನಗೆ ಬ್ಲಡ್ ಕಮ್ಮಿ ಇದೆ ಅನ್ನೋ ರೀಸನ್ ಕೊಡ್ತಾರೆ. ಸೊ ಅದರಿಂದ ನಾನು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ವರ್ಕ್ ಆಗ್ತಾಯಿದೆ, ಪರವಾಗಿಲ್ಲ. ಒಂದು 10 to 15 ಡೇಸಿಂದ ನಾನು ಇದನ್ನು ತೊಗೊಳ್ತಾ ಇದ್ದೀನಿ. ನಾವು ಹೆಣ್ಮಕ್ಳು ಇತ್ತೀಚಿನ ದಿನಗಳಲ್ಲಿ ಸರಿಯಾದ ಟೈಮಿಗೆ ಊಟ ತಿನ್ನೋದಿಲ್ಲ, ಸರಿಯಾದ ಟೈಮಿಗೆ ನಾವು ಟಿಫನ್ ಮಾಡೋದಿಲ್ಲ. ಸೊ ಇದರಿಂದ ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ಬೋದು. ನಾನು ಕೂಡ ಹಾಗೆ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಈ ರೀತಿ ಟ್ರೈ ಮಾಡ್ತಾಯಿದ್ದೀನಿ. ಜಾಸ್ತಿ ಹಾಸ್ಪಿಟ್ಲ್ ಮೊರೆ ಹೋಗೋ ಬದಲು ಮನೇಲೇ ಸಿಗುವಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನಮ್ಮ ಹೆಲ್ತ್ನ ನಾವು ಸ್ಟ್ರಾಂಗಾಗಿ ಇಟ್ಕೋಬೋದು ಅನ್ನೋದೊಂದು ರೀಸನ್ನು. ಸ್ವಲ್ಪ ಕುಡಿಯೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಇದನ್ನು ಸ್ವಲ್ಪ ನನ್ನ ಚಿಕ್ಕ ಮಗನಿಗೂ ಕೂಡ ಕುಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಸ್ವಲ್ಪ ನಾನು ಕುಡಿತೀನಿ. ಬೆಳಗಿನ ತಿಂಡಿಗೆ ನಾನಿವತ್ತು ಪಲಾವ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಮಕ್ಕಳು ಸ್ಕೂಲೆಲ್ಲ ರಜೆ ಇರೋದ್ರಿಂದ ಸ್ವಲ್ಪ ಲೇಟಾಗಿಯೇ ಟಿಫನ್ ಮಾಡ್ತಾಯಿದ್ದೀನಿ. ಎಲ್ಲರೂ ಮಾಡೋ ರೀತಿಯೇ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನಾನಿವತ್ತು. ಚಕ್ಕೆ, ಲವಂಗ, ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ವೆಜ್ ಪಲಾವ್ ಮಾಡ್ತಾಯಿದ್ದೀನಿ. ಹೆಣ್ಮಕ್ಳು ಮನೇಲಿ ಎಷ್ಟೇ ಕೆಲಸ ಇರಲಿ, ಏನೇ ಟೆನ್ಷನ್ ಇರಲಿ, ದಯವಿಟ್ಟು ಟೈಮ್ ಕರೆಕ್ಟಾಗಿ ಊಟ ತಿಂಡಿನ ಮಾಡ್ಕೊಳ್ಳಿ. ಹೆಣ್ಮಕ್ಳು ಅಂತಲ್ಲ, ಗಂಡು ಮಕ್ಕಳು ಕೂಡ ಮಾಡ್ಕೊಳ್ಳಿ. ಮನೆ ಕೆಲಸದಲ್ಲಿ ನಾವು ಊಟ ತಿಂಡಿನ ಮರೆತುಬಿಟ್ಟು ನಾವು ನಮ್ಮ ಆರೋಗ್ಯ ಕಡೆ ಗಮನ ಕೊಡೋದಿಲ್ಲ ಅಂದಾಗ, ಮನೆ ಕೆಲಸ ಮನೆಯನ್ನು ನಿಭಾಯಿಸ್ಬೇಕಾಗಿರೋ ನಾವು ಮಲಗಿದಾಗ ಪ್ರತಿಯೊಂದು ಕಡೆನೂ ಕೆಲಸಗಳು ಸ್ಟಾಪ್ ಆಗ್ತಾ ಬರುತ್ತೆ. ನಮ್ಮ ಆರೋಗ್ಯ ಸ್ಟಾಪ್ ಆಗೋದ್ರ ಜೊತೆ ನಮ್ಮ ಕೆಲಸಗಳು ಸ್ಟಾಪ್ ಆಗ್ತದೆ. ಸೊ ದಯವಿಟ್ಟು ಆರೋಗ್ಯದ ಕಡೆ ಹೆಚ್ಚಿನ ನಿಗಾ ವಹಿಸಿ. ಒಂದೆರಡು ಕಟ್ ಮಾಡಿಟ್ಟಿರುವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ 1 ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಪ್ರತಿದಿನ ಬೆಳಗ್ಗೆ ಏನಾದರೂ ಒಂದು ಟಿಫನ್ ಮಾಡಬೇಕಲ್ಲಪ್ಪ ಅನ್ನೋದು ಒಂದು ಯೋಚನೆ ಆಗಿರುತ್ತೆ ನಮಗೆ. ಸೊ ನಾನಿವತ್ತು ಸಿಂಪಲ್ಲಾಗಿ ಪಲಾವ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಲಾವ್ ಮಾಡ್ತಾಯಿದ್ದೀನಿ. ಸೊ ಕಟ್ ಮಾಡಿಟ್ಟಿರುವಂಥ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೊಂದ್ಸಲ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಮನೇಲಿರುವಂಥ ಹೆಣ್ಮಕ್ಳು ಅಥವಾ ಕೆಲಸಕ್ಕೆ ಹೋಗುವಂಥ ಹೆಣ್ಮಗಳು ಟೈಮ್ ಕರೆಕ್ಟಾಗಿ ಊಟ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯನ ನೀವೇ ನೋಡ್ಕೋಬೇಕು. ನಮಗೆ ಯಾರು ಸಪೋರ್ಟ್ ಇಲ್ಲ, ಹಾಗೆ ನಮಗೆ ಯಾರು ಮನೇಲಿ ಕೇರ್ ಮಾಡಿ ನಮ್ಮನ್ನು ನೋಡೋಂಥವ್ರು ಯಾರೂ ಇಲ್ಲ. ನಾವು ಮನೇಲಿ ಮಂದಿನೆಲ್ಲ ನೋಡಬೇಕು ಅಂತ ಇದ್ದಾಗ ಸೊ ನಾವು ಸ್ವಲ್ಪ ಚೆನ್ನಾಗಿದ್ರೇ ನೋಡೋಕ್ಕಾಗೋದು. ಯಾಕಂದರೆ ಇತ್ತೀಚಿನ ದಿನಗಳನ್ನ ನಾನು ಅನುಭವಿಸ್ಬಿಟ್ಟಿದ್ದೀನಿ. ನಾವು ಹಾಸಿಗೆ ಹಿಡಿದ್ರೆ ಮನೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ನಮ್ಗೆ ಅನುಭವ ಆಗಿದೆ. ಸೊ ದಯವಿಟ್ಟು ವಿಡಿಯೋ ನೋಡ್ತಾ ಇರುವಂಥವ್ರು ನಿಮ್ಮ ಆರೋಗ್ಯನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ಮನೆಯವರ ಆರೋಗ್ಯನೂ ಕೂಡ ನೋಡ್ಕೊಳ್ಳಿ. ಹೀಗೆ ಸಿಂಪಲ್ಲಾಗಿ ಪಲಾವ್ ಮಾಡಿದ್ದೀನಿ ಇವತ್ತು. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರುವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ
ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ತುಂಬ ದಿನಗಳ ನಂತರ ನನ್ನ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ವೀಡಿಯೋಗಳನ್ನ ಬಿಡ್ತಾ ಇರಲಿಲ್ಲ. ಸೊ ಇದೊಂದು ಸಿಂಪಲ್ ವಿಡಿಯೋ ನಾನು ಬಿಟ್ಟಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ತುಂಬ ಮುಖ್ಯ. ಸೊ ಇವಾಗ ಪಲಾವ್ ರೆಡಿಯಾಗಿದೆ.